ಮಣ್ಣು, ನೀರು ಮತ್ತು ಸಸ್ಯಕಾಶಿ ಇದೆಯಲ್ಲ, ಇದು ನಮಗೆ ನಿಸರ್ಗ ಕೊಟ್ಟಂಥ ಒಂದು ಉತ್ತಮ ಸಂಪನ್ಮೂಲಗಳು. ಈ ಸಂಪನ್ಮೂಲಗಳ ಬಳಕೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಹಳ್ಳಿಗಳಲ್ಲೂ ಸಹ ನೀರಿನ ಕೊರತೆ ಆಗ್ತಿದೆ, ಮತ್ತು ಬೆಂಗಳೂರಿನಂಥ ಮಹಾನಗರದಲ್ಲೂ ಸಹ ನೀರಿನ ಕೊರತೆ ಅನುಭವಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಏನಪ್ಪ ಅಂತಂದರೆ ಬೆಳೆ ಬೆಳಿಲಿಕ್ಕೂ ಸಹ ನೀರಿನ ಕೊರತೆ ಆಗಿ ಬೆಳೆನೂ ಸಹ ಬೆಳೆದೇ ಇರತಕ್ಕಂಥ ಪರಿಸ್ಥಿತಿ ಹೀಗೆ ಮುಂದುವರಿತು ಅಂತಂದರೆ ಕುಡಿಯೋ ನೀರಿಗೂ ಹಾಹಾಕಾರ ಬರುತ್ತೆ, ಬೆಳೆಗಳಿಗೂ ಬೇಕಾದಂಥ ನೀರಿನ ಹಾಹಾಕಾರ ಬರುತ್ತೆ. ಈಗ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ ಏನಂತಂದರೆ ಇವತ್ತು ಮಣ್ಣು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡಿ, ಗ್ರಾಮೀಣ ಪ್ರದೇಶದಲ್ಲಾದಂಥ ಮಣ್ಣು ನೀರಿನ ಸಂರಕ್ಷಣೆ ಬೇರೆಯವ್ರಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಇವತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಗ್ರಾಮೀಣ ಇರ್ತಕ್ಕಂಥ ಒಬ್ಬ ರೈತ ಮಣ್ಣು ನೀರಿನ ಸಂರಕ್ಷಣೆ ಮಾಡ್ತಿದ್ದಾನೆ ಅಂತಂದರೆ ಆ ಒಂದು ಕರ್ತವ್ಯದಿಂದ ಮೂಲಕ ಬೇರೆ ಸಮುದಾಯಕ್ಕೆ ಅವನು ಕಾಣಿಕೆ ಕೊಡ್ತಾ ಇದ್ದಾನೆ. ಸಮುದಾಯದ ಏನಪ್ಪ ಕೆಲಸ ಸಂರಕ್ಷಣೆ ಮಾಡಿದಂಥ ನೀರನ್ನು ಅವರು ಎಷ್ಟು ನಾಜೂಕಾಗಿ ಉಪಯೋಗಿಸಬೇಕು ಅಷ್ಟು ನಾಜೂಕಾಗಿ ಉಪಯೋಗಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಈ ನೀರಿನ ಕೊರತೆ ಇದೆಯಲ್ಲ, ಆ ನೀರಿನ ಕೊರತೆಯನ್ನು ನೀಗಿಸ್ಲಿಕ್ಕೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕಾದಂಥ ಒಂದು ಪ್ರಯತ್ನ ಇದಾಗ್ತದೆ. ಈ ಥರ ಬದುಗಳು ಮತ್ತು ಟ್ರಂಚ್ಗಳನ್ನು ಮಾಡೋದ್ರಿಂದ ಈ ಟ್ರಂಚ್ನಲ್ಲಿ ಸಹ ಉತ್ತಮವಾದ ಗೊಬ್ಬರವನ್ನು ಮಾಡ್ಬೋದು. ಬದುಗಳಲ್ಲಿ ಅನೇಕ ರೀತಿಯ ಹಣ್ಣಿನ ಗಿಡಗಳನ್ನು ಬೆಳೆಯೋದ್ರಿಂದ ಅದರಿಂದನೂ ಸಹ ನಮಗೆ ಆದಾಯ ಬರ್ತಕ್ಕಂಥದ್ದು, ಅಥವಾ ನಮ್ಮ ಮನೆ ಬಳಕೆಗೆ ಬೇಕಾದಂಥ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅದನ್ನು ಬೆಳಿಲಿಕ್ಕೂ ಸಹ ಅವಕಾಶ ಆಗುತ್ತೆ. ಒಂದೊಂದು ಟ್ರೆಂಚು ಮತ್ತು ಇನ್ನೊಂದು ಬಂಡು ಮಾಡುವಾಗ ಇದೇನಂತಂದ್ರೆ ನಾವು ಸೆಪ್ಟಾ ಅಂತ ಹೇಳ್ತೀವಿ. ಈ ಸೆಪ್ಟಾ 2 ಅಡಿ ಇರಬೇಕು ಒಂದು ಟ್ರೆಂಚಿಂದ ಇನ್ನೊಂದು ಟ್ರೆಂಚಿಗೆ. ಇಲ್ಲಿ ನೋಡ್ಬೋದು ಇಲ್ಲೊಂದು ಸೆಪ್ಟಾ ಇದೆ, ಮತ್ತು ಇಲ್ಲಿ ನೋಡ್ಬೋದು ಇಲ್ಲೊಂದು ಸೆಪ್ಟಾ ಇದೆ. ಈ ಮಧ್ಯದಲ್ಲಿರ್ತಕ್ಕಂಥ ಜಾಗದಲ್ಲಿ ನಾವು 1000 ಲೀಟ್ರನ್ನ ನೀರನ್ನು ಹಿಡಿದಿಡ್ಬೋದು. ಮಣ್ಣನ್ನು ಸಂರಕ್ಷಣೆಯೂ ಆಗುತ್ತೆ ಮತ್ತು ಉತ್ತಮವಾದ ಗೊಬ್ಬರವನ್ನು ಸಹ ಸೃಷ್ಟಿ ಮಾಡಲಿಕ್ಕಾಗುತ್ತೆ. ಈ ರೀತಿ ಒಂದು ಎಕರೆನೆಲ್ಲ ನಾವು ಒಂದು 30 ಟ್ರಂಚ್, ಒಂದು 30 ರಿಂದ 50 ಟ್ರಂಚ್ ಮಾಡಿದ್ರೆ 30,000 ಲೀಟ್ರ್ ನೀರು ಹಿಡಿಬೋದು. 50 ಟ್ರಂಚ್ ಮಾಡಿದ್ರೆ 50,000 ಲೀಟ್ರ್ ನೀರನ್ನು ಹಿಡಿಬೋದು. ಆ 50,000 ಲೀಟ್ರ್ ನೀರನ್ನು ಹಿಡಿದ್ವಿ ಅಂತಂದರೆ ಅದು ಭೂಮಿಯೊಳಗೆ ಹಿಂಗೆ ಭೂಮಿಯ ಒಂದು ನೀರಿನ ಲಭ್ಯತೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ನೀವು ಮಣ್ಣು ಏನೋ ಇದೆಯಲ್ಲ, ಆ ಮಣ್ಣನ್ನು ತೆಗೆದುಬಿಟ್ಟು ಮತ್ತೆ ನಮ್ಮ ಭೂಮಿಯಲ್ಲಿ ಹಾಕೋದ್ರಿಂದ ಮಣ್ಣಿನ ಸತ್ವವನ್ನು ಸಹ ನಾವು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ಇದನ್ನು ಮಾಡದೆ ಹೋದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಮೇಲ್ಮಣ್ಣು ಇದೆಯಲ್ಲ, ಆ ಮೇಲ್ಮಣ್ಣು ಕೊಚ್ಚಿ ಹೋಗುತ್ತೆ. ಆ ಮೇಲ್ಮಣ್ಣು ಕೊಚ್ಚಿ ಹೋಗ್ತಿದೆ ಅಂತ ತಿಳ್ಕೊಬೇಕಪ್ಪ ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಜಮೀನಿಗೆ ಬಂದು ನೋಡಿದ್ರೆ ಆ ಮಳೆ ನೀರು ಹೇಗಿರುತ್ತಪ್ಪ ಅಂತಂದರೆ ಕೆಂಪಗಿರುತ್ತೆ. ಆ ಕೆಂಪು ಬಣ್ಣ ಏನಪ್ಪ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಮೇಲ್ಮಣ್ಣು ಕೊಚ್ಚಿ ಹೋಗ್ತಾ ಇರೋದನ್ನು ತೋರಿಸುತ್ತೆ. ಈ ಮೇಲ್ಮಣ್ಣು ಕೊಚ್ಚಿ ಹೋಗಿ ಎಲ್ಲಿ ಶೇಖರಣೆ ಆಗುತ್ತೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳಲ್ಲಿ ತುಂಬ ಹೋಗ್ತಾ ಇರ್ತದೆ. ಕೆರೆ ಕಟ್ಟೆಗಳಲ್ಲಿ ಈ ಮಣ್ಣು ತುಂಬ ಹೋಯಿತು ಅಂತಂದರೆ ಆ ಕೆರೆ ಕಟ್ಟೆಗಳಲ್ಲಿ ಹಿಡಿದಿಡ್ತಕ್ಕಂಥ ನೀರಿನ ಸಾಮರ್ಥ್ಯ ಕಡಿಮೆ ಆಗುತ್ತೆ. ನೀರಿನ ಸಾಮರ್ಥ್ಯ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ನೀರಿನ ಶೇಖರಣೆ ಕಡಿಮೆ ಆಗ್ತದೆ. ನೀರಿನ ಶೇಖರಣೆ ಕಡಿಮೆ ಆಯಿತು ಅಂತಂದರೆ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳಿದೆಯಲ್ಲ, ಆ ಕೊಳವೆ ಬಾವಿಗಳ ನೀರಿನ ಮಟ್ಟ ಕುಸಿತಾ ಹೋಗುತ್ತೆ. ರೈತರ ಜಮೀನಿನಲ್ಲಿ ಉದಿ ಬದು ಹಾಕೋದ್ರಿಂದ ನೀರನ್ನು ಹಿಡಿದಿಡ್ಬೋದು ಅಂತ ಹೇಳಿದ್ವಿ. ಸೊ ಅದೇ ರೀತಿ ರೈತರ ಜಮೀನು ಒಂದು 2 ಎಕರೆ 2.5 ಎಕರೆ ಇತ್ತು ಅಂತಂದರೆ ಇಂಥದ್ದೊಂದು ಪಾಂಡ್ ಮಾಡಿದ್ರೆ ಪಾಂಡಿನ ಸೈಜ್ ಎಷ್ಟಿರಬೇಕಪ್ಪ ಅಂತಂದರೆ 30 ಅಡಿ ಉದ್ದ, 30 ಅಡಿ ಅಗಲ ಮತ್ತು ಒಂದು 8 ಅಡಿ ಆಳ ಇತ್ತು ಅಂತಂದರೆ ಸುಮಾರು 1.5 ಲಕ್ಷ ಲೀಟ್ರನ್ನ ನೀರನ್ನು ಹಿಡಿದೋಡು ಒಂದು ಸರಿ ತುಂಬಿದ್ರೆ. ಅಂಥದ್ದು ವರ್ಷದಲ್ಲಿ ಒಂದು 3 ಮಳೆಯಲ್ಲಿ ತುಂಬಿದ್ರೆ 3 ಲಕ್ಷ ಲೀಟ್ರಷ್ಟು ನೀರನ್ನು ಒಬ್ಬ ರೈತನ ಜಮೀನಲ್ಲಿ ಹಿಡಿದಿಡ್ಬೋದು. ಸೊ ಇದೇ ರೀತಿ ಎಲ್ಲ ರೈತರು ಅಳವಡಿಸ್ಕೊಂಡ್ರು ಸಹ ಸುಮಾರು ನೀರನ್ನು ಅವ್ರ ಜಮೀನಲ್ಲೇ ಇಂಗಿಸೋದಕ್ಕೆ ಅವಕಾಶ ಕಲ್ಪಿತ ಆಗುತ್ತೆ ಈ ಥರ ಹೊಂಡಗಳನ್ನು ಮಾಡೋದ್ರಿಂದ. ಈ ಕೆರೆ ನೋಡ್ಬೋದು, ಇದೆಲ್ಲ ಕೆರೆಯಲ್ಲಿ ಬಿದ್ದಂಥ ಹೂಳನ್ನೆಲ್ಲ ಎತ್ತಿದ್ದಾರೆ. ಮತ್ತು ಇಲ್ಲಿ ಏನಪ್ಪ ಗಮನಿಸಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಮತ್ತೊಂದಾಗಲಿ ಇದು ಹಳೆ ಕಟ್ಟಡದ ಪಳೆಯುಳಿಕೆಗಾಗಲಿ ಇಲ್ಲಿ ತಂದು ಹಾಕಬಾರ್ದು. ಈ ತಂದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೀರಿನ ಹಿಡಿತದ ಸಾಮರ್ಥ್ಯ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ವರ್ಷದಲ್ಲಿ ಒಂದು ಸಾರಿ ತುಂಬಿದ್ರೆ ಸಾಕು, ಇದು ಸುತ್ತಮುತ್ತ ಇರ್ತಕ್ಕಂಥ ಬೋರ್ವೆಲ್ಗಳಿಗೆಲ್ಲ ಒಳ್ಳೆ ನೀರನ್ನು ಒದಗಿಸ್ತಕ್ಕಂಥ ಒಂದು ತಾಣ ಆಗುತ್ತೆ ಇದು.
ಇಲ್ಲಿ ಬಿದ್ದಂಥ ಮಣ್ಣು ನೋಡೋಣವಾ ಹೇಗಿದೆ ಅಂತಂದ್ಬಿಟ್ಟು. ಈ ಮಣ್ಣು ಇದೆಯಲ್ಲ, ಈ ಮಣ್ಣು ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ಇಲ್ಲಿದಲ್ಲ, ಪಕ್ಕ ಜಮೀನಲ್ಲಿರ್ತಕ್ಕಂಥ ರೈತರ ಜಮೀನಲ್ಲಿರ್ತಕ್ಕಂಥ ಮಣ್ಣು. ಇದೇನಾಗಿದೆ ಅಂತಂದರೆ ಮಳೆ ಬಿದ್ದಂಥ ಪ್ರದೇಶದಲ್ಲಿ ಮಳೆ ನೀರು ಜೊತೆಗೆ ಇದು ಹರಿದು ಬಂದು ಇಲ್ಲಿ ಶೇಖರಣೆ ಆಗ್ತಕ್ಕಂಥ ಮಣ್ಣು. ಈ ಮಣ್ಣಿನಲ್ಲಿ ಸುಮಾರು ಜಲಚರಗಳ ಸತ್ಬಿಟ್ಟು ಇದರಲ್ಲೂ ಸಹ ಆ ಜಲಚರಗಳಲ್ಲಿ ಇರ್ತಕ್ಕಂಥ ಒಂದು ಅಂಶ ಇದರಲ್ಲಿ ಸೇರಿದೆ. ಸೊ ಇಂಥ ಮಣ್ಣನ್ನು ನಾವು ಏನಂತಂದರೆ ಸಮುದಾಯ ಸಹಭಾಗಿತ್ವದಲ್ಲಿ ಈ ಮಣ್ಣನ್ನು ತೆಗೆದುಬಿಟ್ಟು, ಅಂದರೆ ಕೆರೆ ಹೂಳೆತ್ತದು ಅಂತಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಮಣ್ಣನ್ನು ನಮ್ಮ ರೈತರ ಜಮೀನಿಗೆ ಹಾಕಿದ್ದೇ ಆದರೆ ಮಣ್ಣಿನ ಸತ್ವವನ್ನು ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ನೀರಿನ ಹಿಡಿಕೆ ಸಾಮರ್ಥ್ಯ ಇದೆಯಲ್ಲ ಅದು ಜಾಸ್ತಿ ಆಗೋದ್ರಿಂದ ಇನ್ನೆಲ್ಲ ನೀರಿನ ಲಭ್ಯತೆ ವರ್ಷ ಪೂರ್ತಿ ಇರ್ತಕ್ಕಂಥ ಒಂದು ಅವಕಾಶ ನಾವೆಲ್ಲ ಕೂಡಿ ಮಾಡೋದ್ರಿಂದ ಆಗುತ್ತೆ ಅಂತ ಇದರಿಂದ ನಾನು ತಿಳ್ಕೊಬೋದಾಗುತ್ತೆ. ಮಳೆ ನೀರು ಸಂರಕ್ಷಣಾ ಕ್ರಮಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಉದಿ, ಇದು ಉದಿ, ಅದು ಬದು, ಹಾಗೆ ಆಮೇಲೆ ಕೃಷಿ ಹೊಂಡ. ನಂತರ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಅಲ್ಲಿ ಜಮೀನಲ್ಲಿ ಇದ್ದಂಥ ಭೂಮಿಗಳಿಗೆ ಅಥವಾ ಬೋರ್ವೆಲ್ಗಳಿಗೆ ಮತ್ತು ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ನೀರಿನ ಮರುಪೂರ್ಣ ಮಾಡಲಿಕ್ಕೆ ಇದು ಸಹಾಯಕ ಆಗ್ತದೆ.